ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 40ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿನ್ನ ಜೊತೆಗೆ ಈ ಅಪ್ಪ ಇದ್ರೆ ಏನು, ನಿನ್ನ ಬದುಕಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಕಂದ. ನೀನು ಮೊದಲಿನ ಹಾಗೆ ಅಮ್ಮನಿಗೆ ಫಾದರ್ಸ್ ಡೇ ಗ್ರೀಟಿಂಗ್ ಕೊಡಬಹುದು. ನಾನು ಜಸ್ಟ್ ನಿಮ್ಮ ಜೊತೆಗಿರ್ತೀನಿ. ಪ್ಲೀಸ್ ಕಂದ, ನನ್ನನ್ನು ನಿನ್ನ ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೊ. ಮಗು ಕೆನ್ನೆ ಸವರಿ ಕೇಳ್ಕೊಂಡ್ರೆ ಅದೇನೋ ಯೋಚನೆ ಮಾಡುವಂತೆ ಎತ್ತಲೋ ಮುಖ ಮಾಡಿದ ಚಿಂಟು ಒಂದೆರಡು ಕ್ಷಣಗಳ ನಂತರ ಓಜಸ್ನ ಕೊರಳು ತಬ್ಬಿ, ಸಾರಾ ಅವಳಪ್ಪನ್ನ ಪಪ್ಪ ಅಂತ ಕರೀತಾಳೆ, ನಾನು ನಿಮ್ಮನ್ನ ಹಾಗಾದರೆ ಪಪ್ಪ ಅಂತ ಕರೀಲಾ ಎಂದು ಕೇಳಿದ್ರೆ ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟು ಮಗುನ ಮುದ್ದಿಸಿದ್ದ. ಅಮ್ಮ, ಹಾಗಾದರೆ ಇವ್ರು ನನ್ನ ಪಪ್ಪ ಅಲ್ಲ? ಇವ್ರು ಕೊಟ್ಟಿರೋ ಸೈಕಲ್ ಗಿಫ್ಟ್ ಹಾಗಾದರೆ ನನಗೆ ಅಲ್ಲ ಅಂತ ಕೇಳಿದ್ರೆ ಮಗನ ಚತುರ ಬುದ್ಧಿಗೆ ದಂಗಾದ್ಲು ಆರುಷಿ. ಈಗ ತಾನೇ ಚಂದ್ರನ್ನ ಅಪ್ಪ ಅಂತ ಒಪ್ಕೊ ಅಂದು ಮರುಕ್ಷಣವೇ ಅವ್ರು ಕೊಟ್ಟಿರೋ ಉಡುಗೊರೆ ಪಡಿಬೇಡ ಅಂತ ಹೇಳಿದ್ರೆ ಮಗು ಮತ್ತೆ ಗೊಂದಲಗೊಳ್ಳುತ್ತೆ ಎಂದು ಓಜಸ್ ತಂದಿರುವ ಸೈಕಲ್ ನಿನಗೇನೆ, ಅದನ್ನು ಉಪಯೋಗಿಸು ಅಂತ ಒಪ್ಪಿಗೆ ಕೊಟ್ಬಿಟ್ಲು. ಆರುಷಿ ಮಾತು ಕೇಳಿ ಚಿಂಟುಗಿಂತ ಹೆಚ್ಚು ಓಜಸ್ ಖುಷಿಪಟ್ಟಿದ್ದ. ಚಿಂಟು, ಇವತ್ತು ಲೇಟ್ ಆಯಿತು ಮರಿ, ನೀನು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ನಾಳೆ ಡೈರಿನಲ್ಲಿ ಬರೆದು ಕೊಡ್ತೀನಿ. ಮನೆಯಲ್ಲಿ ಪೂಜೆ ಇತ್ತು, ಅದಕ್ಕೆ ಚಿರಾಗ್ನ ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ ಅಂತ. ಈಗ ಬಾ, ನಿನಗೆ ಡ್ರೆಸ್ ಚೇಂಜ್ ಮಾಡಿಸಿ ನಿನ್ನ ಪಪ್ಪ ಗಿಫ್ಟ್ ಮಾಡಿರೋ ಹೊಸ ಸೈಕಲ್ ತೊಗೊಂಡು ಪಾರ್ಕಿಗೆ ಹೋಗೋಣ. ಸ್ವಲ್ಪ ಹೊತ್ತು ಆಟ ಆಡು. ನಿನ್ನ ಅಪ್ಪ ಅಮ್ಮನಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರಲಿ. ಆಮೇಲೆ ನಾವೆಲ್ಲ ಮಧ್ಯಾಹ್ನ ಒಟ್ಟಿಗೆ ಹೊರಗಡೆ ಊಟಕ್ಕೆ ಹೋಗೋಣ. ಕುಮಾರ್ ಅವರ ಮಾತಿಗೆ ಚಿಂಟು ಖುಷಿಯಾಗಿ ಒಪ್ಪಿಗೆ ಸೂಚಿಸಿದ್ದ. ಕುಮಾರ್ ಅವ್ರಿಗಂತೂ ಇದು ಮಗಳ ಇಚ್ಛೆಯ ವಿರುದ್ಧದ ದಿಢೀರ್ ಮದುವೆಯೇ ಆಗಿದ್ರೂ ತಮ್ಮ ಮಗಳ ಜೊತೆಯಾಗಿ ನಿಂತಿರುವ ಓಜಸ್ನ ಕಂಡವರ ಮನ ಸಂಭ್ರಮಿಸುತ್ತಿದೆ. ಪದೇ ಪದೇ ಮನಸ್ಸಿನಲ್ಲಿ ಓಜಸ್ನ ನೋಡಿ ನನ್ನ ಅಳಿಯ ಅಂತ ಹೇಳಿಕೊಂಡು ಸಂಭ್ರಮ ಪಡ್ತಾ ಇದ್ರು. ತಡವಾಗ್ತಾ ಇದೆ ಅಂತ ಆರುಷಿ ಓಜಸ್ ಇಬ್ಬರು ಬಟ್ಟೆ ಬದಲಿಸಿ ಕೆಲಸ ಮುಗಿಸಿ ಆಮೇಲೆ ತಿಂಡಿ ತಿಂದರೆ ಆಯಿತು ಅಂತ ಮನೆಯವರಿಗೆ ತಿಳಿಸಿ ಹೊರಟವರು ಈಗ ಪಾರ್ಕಿಂಗ್ ಜಾಗಕ್ಕೆ ಬರಲು ಆರುಷಿ ತನ್ನ ಪಾಡಿಗೆ ತಾನು ಸ್ಕೂಟಿ ಸ್ಟಾರ್ಟ್ ಮಾಡಿದ್ಲು. ಬೈಕ್ ಏರಿ ಕೂತಿದ್ದ ಓಜಸ್, ಕೇಸ್ ಓಪನ್ ಆಗೋ ಮೊದಲೇ ಮುಚ್ಚೋ ಹಾಕಾಣ್ತಾ ಇದ್ದೀರಾ? ನಾವು ಹೀಗೆ ಬೇರೆ ಬೇರೆಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅನುಮಾನಕ್ಕೆ ಪೆಟ್ರೋಲ್ ಸುರಿದಂತೆ ಆಗಲ್ವಾ? ಬಂದು ಸುಮ್ಮನೆ ನನ್ನ ಹಿಂದೆ ಕೂತ್ಕೊಳ್ಳಿ ಎಂದ. ಬೇರೆ ಬೇರೆಯಾಗಿ ಹೋದರೆ ಅಲ್ಲಿರೋರಿಗೆ ಅನುಮಾನ ಬರುತ್ತೆ ಅಂದರೆ ಸರಿ, ಒಟ್ಟಿಗೆ ಆಟೋ ಇಲ್ಲ ಕ್ಯಾಬ್ನಲ್ಲಿ ಹೋಗೋಣ, ಬೈಕ್ ಬೇಡ ಅಂತ ಹೇಳಿದ್ಲು. ಈ ಹಿಂದೆ ಒಂದೆರಡು ಸಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವನ ಹಿಂದೆ ಬೈಕ್ನಲ್ಲಿ ಕೂತಿದ್ರೂ ಹಿಂದೇಕೋ ಇವನ ಹಿಂದೆ ಬೈಕ್ನಲ್ಲಿ ಕೂರೋದಕ್ಕೆ ಮುಜುಗರ ಕಾಡ್ತಾ ಇತ್ತು. ಆರು, ಲೇಟ್ ಆಗ್ತಾ ಇದೆ, ಈಗ ಆಟೋ ಕ್ಯಾಬ್ ಅಂತ ಹಠ ಮಾಡಬೇಡಿ, ಸುಮ್ಮನೆ ಬಂದು ಕೂತ್ರೆ ಸರಿ. ಪೊಲೀಸ್ ಸ್ಟೇಷನ್ಗೆ ಹೋಗಲು ತಡ ಆಗ್ತಾ ಇದೆ ಅಂತ ರೇಗಿದ್ದ. ಅವನನ್ನೇ ದುರ್ಗುಟ್ಕೊಂಡು ನೋಡಿದವಳು, ಇಲ್ಲಾಂದರೆ ಏನು? ಅವನ ಮಾತಿನ ಧಾಟಿ ಹಿಡಿಸದೆ ಕೇಳಿದ್ಲು. ಏನು? ಏನಿಲ್ಲ, ಪ್ಲೀಸ್ ಆರು, ಟೈಮ್ ಆಯಿತು ಹೇಳಿದವನು, ಟೈಮ್ ಆಯಿತು, ನಿಮ್ಮನ್ನು ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳೋಣ ಅಂದ್ಕೊಂಡ್ರೆ ಮತ್ತೆ ಆ ಶಾಶ್ವತನ ನೆನ್ಪು ಮಾಡಿಕೊಂಡು ತಲೆ ಸುತ್ತು ಬೀಳ್ತಾರೆ. ಯಾಕೆ ಬೇಕು ಸುಮ್ಮನೆ? ಇನ್ಮೇಲೆ ನಾನು ಸ್ವಲ್ಪ ನೋಡಿಕೊಂಡು ನನ್ನ ಬಾಯಿಗೆ ಸ್ವಲ್ಪ ಬ್ರೇಕ್ ಹಾಕ್ಕೊಂಡು ಮಾತಾಡೋದು ಒಳ್ಳೆಯದು. ಮನದಲ್ಲೇ ಗುಣಗುತ್ತಾ ಮುಜುಗರ ಪಡುತ್ತಲೇ ತನ್ನ ಬೈಕ್ ಏರಿದ ಹುಡುಗಿಯನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಹೊರಟ. ಪೊಲೀಸ್ ಸ್ಟೇಷನ್ ತಲುಪೋ ಅಷ್ಟರಲ್ಲಿ ಮೀಡಿಯಾದವರ ದಂಡೇ ಸೇರಿತ್ತು. ನಮ್ಮ ದೇಶದಲ್ಲಿ ಇದಕ್ಕೇನು ಕಡಿಮೆ ಇಲ್ಲ. ಬೇರೆಯವ್ರ ಮನೆ ವಿಷಯ ಅಂದರೆ ಸಾಕು, ಬಂದುಬಿಡ್ತಾವೆ ಮೈಕು ಕ್ಯಾಮ್ರಾ ಎತ್ಕೊಂಡು. ಅದೇ ದೇಶದ ಸಮಸ್ಯೆ ಬಗ್ಗೆ, ನಮ್ಮ ರೈತರು ಸೈನಿಕರ ಬಗ್ಗೆ ಮಾತಾಡಿ ಅಂತ ಅಂದರೆ ಹೇಳ ಹೆಸರಿಲ್ದಂಗೆ ಮಾಯ ಆಗಿಬಿಡ್ತವೆ ಎಂದು ಗೊಣಗುತ್ತಾ ಬೈಕ್ನ ಸೈಡ್ನಲ್ಲಿ ಪಾರ್ಕ್ ಮಾಡಿದ್ದ ಓಜಸ್. ಆರುಷಿ ಕೈ ಹಿಡಿದು ಸ್ಟೇಷನ್ ಒಳಗೆ ನಡೆದ. ಎಷ್ಟೇ ಕೊಸರಾಡಿ ಕೈ ಬಿಡಿಸಿಕೊಳ್ಳಲು ನೋಡಿದರೂ ಅವನ ಬಲದ ಮುಂದೆ ಇವಳು ಸೋಲಲೇಬೇಕಾಯಿತು. ಮಿಸ್ಟರ್ ಓಜಸ್ ಚಂದ್ರ, ಪ್ಲೀಸ್ ಕಮ್. ಶ್ರವಣ್ ಅವರು ಇಬ್ಬರನ್ನ ತಮ್ಮ ಕ್ಯಾಬಿನ್ಗೆ ಬರಮಾಡಿಕೊಂಡು ಕುಳಿತುಕೊಳ್ಳಲು ತಿಳಿಸಿ ನಿನ್ನೆ ನ್ಯೂಸ್ ಚಾನೆಲ್ನಲ್ಲಿ ಇವರ ಮಗು ಬಗ್ಗೆ ಸುದ್ದಿ ಹಾಕಿದ್ದ ನಂದನ್ನ ಕರೆತರಲು SIಗೆ ತಿಳಿಸಿದರು. ಅವನನ್ನು ಕ್ಯಾಬಿನ್ ಒಳಗಡೆ ಕರೆತರುತ್ತಲೇ ತನ್ನ ನಿಯಂತ್ರಣ ಕಳೆದುಕೊಂಡವನಂತೆ ನಂದನ್ ಕೊರಳ ಪಟ್ಟಿ ಹಿಡಿದ ಓಜಸ್, ನನ್ನ ಮಗು ಬಗ್ಗೆನೇ ಬೇಕಾಬಿಟ್ಟಿಯಾಗಿ ಸುದ್ದಿ ಹಬ್ಸೋಕೆ ನೋಡ್ತೀಯಾ? ಬದ್ಮಾಶ್, ಯಾವನು ನಿನಗೆ ಸುದ್ದಿ ಹಾಕೋಕೆ ಹೇಳಿದ್ದು? ಕಂಡವ್ರ ಮನೆ ಮಕ್ಕಳು ಅಂದರೆ ನಿಮಗೆಲ್ಲ ಸದರ ಅಲ್ವಾ? ಕೋಪದಲ್ಲಿ ಅವಡುಗಚ್ಚಿ ಮಾತನಾಡ್ತಾ ಅವನ ಮೇಲೆ ಕೈ ಮಾಡಿಬಿಟ್ಟ. ಮಿಸ್ಟರ್ ಓಜಸ್, ಪೊಲೀಸ್ ಸ್ಟೇಷನಿಗೆ ಬಂದು ನನ್ನ ಮುಂದೆನೇ ಒಬ್ಬರ ಮೇಲೆ ದಾಳಿ ಮಾಡ್ತಾ ಇದ್ದೀರಲ್ಲ, ಕನಿಷ್ಠ ಪೊಲೀಸ್ ಅವರ ಮುಂದೆ ಹೇಗೆ ನಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಈಗ ತೆಪ್ಪಗೆ ಹಿಂದೆ ಸರಿದ್ರೆ ಸರಿ.
ಇಲ್ಲ ನಿಮ್ಮ ಮೇಲೂ ಕೇಸ್ ಹಾಕಿ ಒಳಗೆ ಹಾಕ್ತೀನಿ. ಶ್ರವಣ್ ಅಬ್ಬರಿಸಿದ್ರೆ ಆರುಷಿ ಹೋಗಿ ಅವನ ತೋಳು ಹಿಡಿದು, ನಾವು ಬಂದಿರೋದು ನಮ್ಮ ಚಿಂಟು ಬಗ್ಗೆ ನ್ಯೂಸ್ನಲ್ಲಿ ತಪ್ಪಾಗಿ ಸುದ್ದಿ ಹಬ್ಸಿರೋ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಹೋಗೋಕೆ ಚಂದ್ರ. ಪ್ಲೀಸ್ ನಾವು ಬಂದ ಕೆಲಸ ಮುಗಿಸ್ ಹೋಗೋಣ. ಮಿಕ್ಕಿದ್ದು ಪೊಲೀಸ್ನವ್ರು ನೋಡ್ಕೊಳ್ತಾರೆ. ನೀವು ಹೀಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ತಪ್ಪು ಮಾಡಬೇಡಿ ಅಂತ ಹೇಳಿದ್ರೆ ಅವಳನ್ನೇ ದುರುಗುಟ್ಟಿಕೊಂಡು ನೋಡಿ, ನನ್ನ ಮಗನ್ನ ಆ ಮಹಿಮನ್ನು ಮೋಸಗಾರನಿಗೆ ಹುಟ್ಟಿದ ಮಗು ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ನಮ್ಮ ಫ್ಯಾಮಿಲಿ ಮರ್ಯಾದೆ ಕಳೆಯೋದಕ್ಕೆ ನೋಡಿದ ಈ ವ್ಯಕ್ತಿ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀಯದಿಲ್ಲ. ನಿಜ ಹೇಳು ಆರು, ನಿನಗೆ ಇವನ ಮೇಲೆ ಕೋಪ ಬರ್ತಾ ಇಲ್ವಾ? ಪುಣ್ಯಕ್ಕೆ ಲಾಯರ್ ಹಾಗೆ ಈ ಸಾಹೇಬರ ಸಹಾಯದಿಂದ ಈ ಸುದ್ದಿ ಪ್ರಸಾರ ಆಗದಂತೆ ತಡೆ ಹಿಡಿದ್ವಿ. ಇಲ್ಲ ಅಂದಿದ್ರೆ ಇದೇ ದೊಡ್ಡ ಸುದ್ದಿಯಾಗಿ ನಮ್ಮ ಮಗನ ಮನಸ್ಥಿತಿ ಹಾಳಾಗ್ತಾ ಇರಲಿಲ್ವಾ? ಸಾರಿ ಸರ್, ನಿಮ್ಮ ಎದುರಿಗೆ ನಾನು ಹೀಗೆ ನಡ್ಕೊಳ್ಬಾರ್ದಾಗಿತ್ತು. ಆದರೆ ಏನು ಮಾಡಲಿ, ನನ್ನ ಮಗನ ಸುದ್ದಿಗೆ ಯಾರೇ ಬಂದರೂ ನನಗೆ ಹೀಗೆ ಕೋಪ ಬರೋದು ಎಂದು ಹೇಳಿದ್ದ. ನಿನ್ನೆ ರಾತ್ರಿ ಈ ವ್ಯಕ್ತಿ ನನಗೆ ಫೋನ್ ಮಾಡಿ, ಸರ್ ನಿಮಗೊಂದು ಸತ್ಯ ಹೇಳಬೇಕು, ಚಿಂಟು ನನ್ನ ಮಗ, ನಾನು ಆರುಷಿ ಗಂಟ ಅಂತ ಹೇಳಿದಾಗ ಇವನೆಲ್ಲೋ ಈ ಹುಡುಗಿ ಮತ್ತು ಆ ಮಗು ಮಾನ ಉಳಿಸೋ ಸಲುವಾಗಿ ನಾಟಕ ಆಡ್ತಾ ಇದ್ದಾನೆ ಅಂದ್ಕೊಂಡೆ. ಆದರೆ ಇವನು ಆಡ್ತಾ ಇರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಇವರಿಬ್ಬರು ಗಂಡ ಹೆಂಡ್ತಿನ? ಶ್ರವಣ್ ಮನಸ್ಸಿನಲ್ಲಿ ಮೂಡಿದ ಅನುಮಾನ ಬಗೆಹರಿಸ್ಕೊಳ್ಳಲು ಇಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿದ. ಅಷ್ಟರಲ್ಲಿ ಕಿಶೋರಿ, ಮುರಳಿ ಇಬ್ಬರನ್ನೂ ಸ್ಟೇಷನ್ಗೆ ಕರೆಸಿಕೊಳ್ಳಲಾಗಿತ್ತು. ಏನ್ರಿ ಮೇಡಮ್, ನೀವೇನಾ ನಂದನ್ ಅವರಿಗೆ ಇವ್ರ ಮಗನ ಬಗ್ಗೆ ಸುಳ್ಳು ಸುದ್ದಿ ಹಾಕೋಕೆ ಹೇಳಿದ್ದು? ಒಬ್ಬ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಸುಳ್ಳು ಸುದ್ದಿ ಹಬ್ಸಿದ್ರೆ ಸೆಕ್ಷನ್ 63 ಪ್ರಕಾರ ನಿಮ್ಮ ಮೇಲೆ ಲೀಗಲ್ ನೋಟಿಸ್ ಜಾರಿಯಾಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಕಠಿಣ ಶಿಕ್ಷೆ ಕೂಡ ಆಗಬಹುದು. ಹೇಳಿ ಮೇಡಮ್, ಯಾಕಿಂತ ಕೆಲಸ ಮಾಡಿದ್ದು ನೀವು? ಶ್ರವಣ್ ಅವರ ಕೋಪದ ನೋಟ, ಗಡಸು ಧ್ವನಿ ಮುರಳಿಯವರ ಅಲ್ಪ ಸ್ವಲ್ಪ ಧೈರ್ಯವನ್ನು ಆಗಲೇ ಕುಗ್ಗಿಸಿತ್ತು. ನೋಡಿ ಸರ್, ನಮ್ಮಿಂದ ತಿಳಿದನೆಯೋ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ಈ ವಿಷಯ ದೊಡ್ಡದಾಗೋದು ಬೇಡ. ಬೇಕಾದರೆ ನಾವು ಬಹಿರಂಗವಾಗಿ ಓಜಸ್ ಹಾಗೆ ಆರುಷಿಗೆ ಕ್ಷಮೆ ಕೇಳಿ ಇನ್ಮೇಲೆ ಇಂಥ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಗಂಡನ ಕಡೆಗೆ ಉರಿಗಣ್ಣು ಬಿಟ್ಟು ನೋಡಿದ ಕಿಶೋರಿ, ನಾವ್ಯಾಕೆ ಇವರಿಬ್ಬರಿಗೆ ಕ್ಷಮೆ ಕೇಳಬೇಕು? ನಾಚಿಕೆ ಇಲ್ವೇನೆ ನಿನ್ನ ಜನ್ಮಕ್ಕೆ? ಮದುವೆ ಆಗಿದ್ದು ಅವನ್ಯಾರೋ ವಿಜಯ್ ಅನ್ನೋ ಮೋಸಗಾರನ್ನ, ಜನ್ಮ ಕೊಟ್ಟಿದ್ದು ಅವನ ಮಗುವಿಗೆ. ಈಗ ಆ ಮಗುವಿನ ತಂದೆ ಈ ಓಜಸ್ ಅಂತ ಹೇಳ್ತಾ ಇದೆಯಲ್ಲ, ಇದನ್ನು ನಾವು ನಂಬೇಕಾ? ನೋಡಿ ಸರ್, ಈಗಲೇ ಹೇಳ್ತಾ ಇದ್ದೀನಿ, ಆ ಹೆಣ್ಣು ಬಾಕ ವಿಜಯ್ ಶಾಶ್ವತ್ನ ರಕ್ತ ಯಾವತ್ತಿದ್ರೂ ನಮ್ಮ ದೇಶದ ಭವಿಷ್ಯಕ್ಕೆ ಮಾರಕವೇ. ಅಂಥ ಅಪರಾಧಿ ಮಗನಿಗೆ ಜನ್ಮ ಕೊಟ್ಟಿರೋದು ಇವಳ ತಪ್ಪೆ. ಇದನ್ನು ನಾನು ಖಂಡಿಸ್ತೀನಿ ಎಂದು ತಾನೇನು ಕಡಿಮೆ ಇಲ್ಲ ಎಂಬಂತೆ ಜೋರು ಧ್ವನಿಯಲ್ಲಿ ಮಾತನಾಡಿ ಆರುಷಿ ಕಡೆ ಕೆಣಕುವ ನೋಟ ಬೀರಿದ್ರು. ಮುಚ್ಚಮ್ಮ ಸಾಕು ನಿನ್ನ ಹೊಲಸ್ಬಾಯ್ನ. ನನ್ನ ಮಗನ ಇನ್ನೊಂದು ಸಲ ಅವನು ಯಾರಿಗೋ ಹುಟ್ಟಿದ ಮಗು ಅಂತ ಹೇಳಿದ್ರೆ ನೀನು ಹೆಣ್ಣು ಅನ್ನೋದನ್ನು ನೋಡದೆ ಮುಖ ಮೂತಿ ಕಿತ್ತೋಗೋ ಹಾಗೆ ಚಚ್ಚಿಬಿಡ್ತೀನಿ. ಈ ಪೊಲೀಸ್ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೂ ಸರಿ. ಚಿಂಟು ನನ್ನ ಮಗ. ಸಾಹೇಬ್ರೆ, ಮೊದಲಿಂದಲೂ ನನಗೆ ಸೀರಿಯಸ್ನೆಸ್ ಕಡಿಮೆ, ಹುಡುಗಿರ ಜೊತೆ ಸ್ವಲ್ಪ ಫ್ಲರ್ಟ್ ಮಾಡೋ ಹುಚ್ಚು. ಇದೇ ಕಾರಣಕ್ಕೆ ಆರು ನನ್ನ ಮೇಲೆ ಕೋಪ ಮಾಡಿಕೊಂಡು ಸ್ವಲ್ಪ ದಿನ ನನ್ನಿಂದ ದೂರ ಇದ್ಲು. ಮೊದಲು ಇವಳು ನನ್ನ ದೂರ ಇಟ್ಟರು ಆರಾಮಾಗಿದ್ದುಬಿಟ್ಟೆ. ಆದರೆ ಆ ಅಬೇಪಾರಿ ಜೀವನ ಎಷ್ಟು ದಿನ ಅಂತ ಬದುಕೋಕೆ ಸಾಧ್ಯ? ನನಗೂ ಹೆಂಡತಿ ಮಕ್ಕಳಿಂದ ದೂರ ಇರೋಕ್ಕಾಗದೆ ಅವಳನ್ನು ಉಳಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದು ಸೆಟಲ್ ಆದೆ ಎಂದವನು ಈಗ ಶ್ರವಣ್ ಅವರ ಪರ್ಮಿಷನ್ ತಗೊಂಡು ಮೀಡಿಯಾ ಅವರನ್ನೆಲ್ಲ ಕರೆಸಿ, ನನ್ನ ಮನೆ ವಿಷಯನ 3ನೇ ವ್ಯಕ್ತಿಯಿಂದ ತಿಳ್ಕೊಂಡು ಬೇಕಾಬಿಟ್ಟು ಸುದ್ದಿ ಹಾಕೋದು ಯಾಕೆ? ನಾನೇ ಎಲ್ಲ ವಿಚಾರ ಹೇಳ್ತೀನಿ ಎಂದವನು ಆರುಷಿ ಕಡೆಗೆ ನೋಡಿ ಸಣ್ಣ ನಗೆ ಸೂಸಿದ. ನಂತರ ಮುರಳಿಯವರನ್ನು ಬಳಿ ಕರೆದು, ಇಲ್ಲಿದ್ದಾರಲ್ಲ ಮಿಸ್ಟರ್ ಮುರಳಿ, ಇವರ ನಿರ್ಲಕ್ಷ್ಯ ಸ್ವಭಾವದಿಂದ ಆರುಷಿ ಮದುವೆ ಆ ಮೋಸಗಾರನ ಜೊತೆಗಾಗಿದ್ದು ನಿಜ. ಆದರೆ 4 ವರ್ಷಗಳ ಹಿಂದೆ ಇದೇ ಸ್ಟೇಷನ್ನಲ್ಲಿದ್ದ ಇನ್ಸ್ಪೆಕ್ಟರ್ ಆರುನ 20 ದಿನದಲ್ಲೇ ಹುಡುಕಿ ಆ ನರಕದಿಂದ ಇವಳನ್ನು ಮುಕ್ತಿಗೊಳಿಸಿದ್ರು. ಇದೆಲ್ಲ ಕರ್ಮಕಾಂಡ ಆಗಿ ಸುಮಾರು 1 ತಿಂಗಳು ಸರಿದಿತ್ತು. ಹೀಗೆ ನನಗೆ ಆರುಗೆ ಪರಿಚಯ ಆಗಿ ಆ ಪರಿಚಯ ಪ್ರೀತಿಯಾಗಿ ಬೆಳೀತು. ನಮ್ಮಿಬ್ಬರ ಮನೆಯಲ್ಲಿ ನಮ್ಮ ಪ್ರೀತಿಗೆ ಯಾವುದೇ ತಕರಾರು ಮಾಡದೆ ಒಪ್ಪಿಗೆ ಕೊಟ್ಟರು. ಮದುವೆ ಆಗಿ ತಿಂಗಳಿಗೆ ಇವಳು ಪ್ರೆಗ್ನೆಂಟ್ ಆದಳು. ಎಲ್ಲರಂತೆ ನಮ್ಮದು ನಾರ್ಮಲ್ ಲೈಫ್ ಅಷ್ಟೇ. ಮತ್ತ್ಯಾಕೆ ನೀವು ಮೀಡಿಯಾ ನ್ಯೂಸ್ನವರು ನಮ್ಮ ಕುಟುಂಬದ ವಿಷಯಕ್ಕೆ ಮೂಗು ತೋರಿಸಿ ನಮಗೆ ತೊಂದರೆ ಕೊಡ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ಆರು ಬದುಕಲ್ಲಿ ಏನೇ ಕೆಟ್ಟದಾಗಿರಬಹುದು, ಅದನ್ನೆಲ್ಲ ಇವಳು ಕೆಟ್ಟ ಕನಸು ಅಂತ ಮರೆತು ಜೀವನದಲ್ಲಿ ತುಂಬ ಮುಂದೆ ಬಂದುಬಿಟ್ಟಿದ್ದಾಳೆ. ದಯವಿಟ್ಟು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇವಳನ್ನು ಮತ್ತೆ ಮಾನಸಿಕವಾಗಿ ಕುಗ್ಗೋವಂತೆ ಮಾಡಬೇಡಿ. ಶ್ರವಣ್ ಸರ್, ಮತ್ತು ನಮ್ಮ ಬಗ್ಗೆ ಕೆಟ್ಟ ಸುದ್ದಿ ನ್ಯೂಸ್ನಲ್ಲಿ ಬಾರದ ಹಾಗೆ ಇವರಿಗೆ ನೀವೇ ವಾರ್ನ್ ಮಾಡಬೇಕು.
ಹಾಗೆ ನನಗೆ ಇನ್ನೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಅವನ್ಯಾರೋ ಮೋಸಗಾರ ಇಲ್ಲಿವರೆಗೂ ಪೊಲೀಸ್ ರೆಕಾರ್ಡ್ ಪ್ರಕಾರ ಸುಮಾರು 5-6 ಹುಡುಗಿಯರನ್ನು ಮೋಸದ ಮದುವೆ ಆಗಿದ್ದಾನೆ. ಎಲ್ಲರನ್ನೂ ಬಿಟ್ಟು ಬರೀ ನನ್ನ ಹೆಂಡತಿ ಹಿಂದೆ ಯಾಕೆ ಬಿದ್ದಿದ್ದೀರಾ ನೀವೆಲ್ಲ? ಶ್ರವಣ್ ಸರ್, ಆ ವಿಜಯ್ ಉರುಫ್ ಮಹಿಮ್ಗೆ ಶಿಕ್ಷೆ ಆಗಬೇಕು. ಅದಕ್ಕಾಗಿ ಈ ಕೇಸ್ಗೆ ಏನೇ ಸಪೋರ್ಟ್ ಬೇಕಿದ್ರೂ ನಾವು ಮಾಡೋಕೆ ರೆಡಿ. ಹಾಗಂತ ನಮ್ಮ ಮೇಲೆ ಸಿಕ್ಕವರೆಲ್ಲ ಹೀಗೆ ಆರೋಪ ಮಾಡಿದ್ರೆ ನಾವು ಕೈ ಕಟ್ಟಿ ಸುಮ್ಮನೆ ಕೂರೋಕ್ಕಾಗಲ್ಲ ಎಂದು ಕಿಶೋರಿ ಕಡೆಗೆ ಸುಡುನೋಟ ಬೀರಿದ್ದ. ಆದರೆ ಅವರದ್ದು ಅದೇ ಅಸಡ್ಡೆ ಪ್ರವೃತ್ತಿ. ಇವನು ಹೇಳಿದ್ದ ನೀವು ಕೇಳಿದ್ರಿ, ಸರಿ ಹೋಯಿತು. ಆಯಿತು, ಇವನು ಹೇಳಿದ ಮಾತನ್ನೇ ನಂಬೋಣ. ಆದರೆ ಇವ್ರ ಮದುವೆ ಆಗಿದೆಯಲ್ಲಿ, ಯಾವಾಗ, ಅದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದರು. ಪೂರ್ವಾಪರ ತಯಾರಿ ಮಾಡಿಕೊಳ್ಳದೆ ಠಾಣೆಗೆ ಬರುವಷ್ಟು ದಡ್ಡ ಏನಲ್ಲ ಓಜಸ್. 2020 ಏಪ್ರಿಲ್, ಇಡೀ ಪ್ರಪಂಚನೇ ಲಾಕ್ಡೌನ್ ಅನ್ನೋ ಜೈಲಿನಲ್ಲಿ ಸಿಕ್ಕಾಕೊಂಡಿದ್ದಾಗ ನಮ್ಮ ಮದುವೆ ನಡೀತು. ಬರೀ ನಮ್ಮ ನಿಕಟ ಸಂಬಂಧಿಕರು ಅಷ್ಟೇ ನಮ್ಮ ಮದುವೆನಲ್ಲಿದ್ದದ್ದು. ಮನೆಯಲ್ಲಿ ದೇವರ ಮುಂದೆ ತಾಳಿ ಕಟ್ಟಿ ಮದುವೆ ಆಗಿದ್ದು. ಆಗ ಆರು ಮನಸ್ಥಿತಿ ಕೂಡ ಅಷ್ಟು ಸರಿ ಇರಲಿಲ್ಲ. ಹಾಗಾಗಿ ನಮಗೆ ವೈಭವದ ಮದುವೆ ಕೂಡ ಬೇಕಿರಲಿಲ್ಲ. ಆಗ ತಾನೇ ಓದು ಮುಗಿಸಿದ್ದ ನನಗೆ ಕೆಲಸ ಇನ್ನೂ ಸಿಕ್ಕಿರಲಿಲ್ಲ. ಅದಕ್ಕೆ ಆಗಾಗ ಊರಿಗೆ ಹೋಗಿ ಅಪ್ಪನ ಜೊತೆ ವ್ಯವಸಾಯ ಮಾಡ್ಕೊಳ್ತಾ ಇದ್ದೆ. ಏನು ಮಾಡೋದು, ಖರ್ಚಿಗೆ ಕಾಸು ಬೇಕಿತ್ತಲ್ಲ. ಇವಳಿನ್ನೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ವ್ಯವಸಾಯ ನೋಡಿಕೊಂಡು ಊರಲ್ಲಿದ್ದವನಿಗೆ ನನ್ನ ಹೆಂಡತಿ ಮಕ್ಕಳಿಂದ ದೂರ ಇರೋದು ಕಷ್ಟ ಆಯಿತು. ನಿಜ ಹೇಳ್ತೀನಿ, ಮುಚ್ಕೊಂಡೋಳ ಜೊತೆಗೆ ನೆಟ್ಟಗೆ ಸಂಸಾರ ಮಾಡೋದು ಬಿಟ್ಟು ಅದ್ಯಾವುದೋ ಡೇಟಿಂಗ್ ಆ್ಯಪ್ ಇದೆಯಲ್ಲ, ಅದರ ಗೀಳು ಹತ್ತಿಸ್ಕೊಂಡೆ. ರೈಟ್ ಸ್ವೈಪ್ ಮಾಡಿದ್ದು. ಸಿಕ್ಕ ಹುಡುಗಿರ ಜೊತೆ ಸುತ್ತಾಡಿದ್ದು. ಇವಳಿಗೂ ಕೋಪ ಬಂತು, ನನ್ನ ಜೊತೆಗೆ ಮಾತು ಬಿಟ್ಲು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗೆ ನನ್ನ ಅತ್ತಿಗೆ ಅಣ್ಣನ ಜೊತೆಗೆ ನೆಟ್ಟಗೆ ಸಂಸಾರ ಮಾಡದೆ ಕೈ ಕೊಟ್ಟ ಬೇಸರಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ನನಗೆ ಆಗ ಆರು ಬಗ್ಗೆ ಯೋಚಿಸಿ ಭಯ ಆಯಿತು. ಅದಕ್ಕೆ ಇವಳನ್ನು ಒಲಿಸ್ಕೊಂಡು ಇನ್ಮೇಲೆ ನೆಟ್ಟಗೆ ಸಂಸಾರ ಮಾಡ್ಕೊಂಡಿರೋಣ ಅಂತ ಇಲ್ಲಿ ನನ್ನದೇ ಅಂತ ಬಿಸ್ನೆಸ್ ಶುರು ಮಾಡಿದೆ. ಏನೇ ಹೇಳಿ, ನನ್ನ ಹೆಂಡತಿ ಹಠಮಾರಿ. ಆದರೆ ನನ್ನ ಮಗ ಇವಳು ಹಾಗಲ್ಲ, ಅಪ್ಪನ ಭಂಟ. ಇಲ್ಲಿ ನೋಡಿ ಬೇಕಾದ್ರೆ ಅದೆಷ್ಟೋ ತಿಂಗಳು ನಾನು ಇವರಿಬ್ಬರಿಂದ ದೂರ ಉಳಿದಿದ್ರು ನನ್ನನ್ನು ಅಪ್ಪ ಅಂತ ಹೇಗೆ ಬಲಬೇಗ ಹಚ್ಕೊಂಡ್ಬಿಟ್ಟ ಎಂದು ಹೇಳಿ ಈ ಹಿಂದೆ ಇವನು ಚಿಂಟು ಹಾಗೆ ಆರುಷಿ ಜೊತೆಗೆ ಮಾಲ್ಗೆ ಹೋಗಿ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಆಟ ಆಡಿದ ವಿಡಿಯೋಗಳನ್ನು ಅಲ್ಲಿದ್ದವರಿಗೆಲ್ಲ ತೋರಿಸಿದ್ದ. ಮೀಡಿಯಾದವರು ಮಾತ್ರ ಅಲ್ಲ, ಶ್ರವಣ್ ಸಹ ಆ ವಿಡಿಯೋ ನೋಡಿ ಇದು ಮುದ್ದಾದ ಕುಟುಂಬ ಅಂತಾನೆ ನಂಬಿಬಿಟ್ರು. ವಿಡಿಯೋಗೆ ವಾಯ್ಸ್ ಇಲ್ಲ. ಕಿಶೋರಿಯವರ ಕೊಂಕು ಮಾತಿಗೆ ಈಗ ಶ್ರವಣ್ ಅವರಿಗೆ ರೇಗ್ ಹೋಯಿತು. ಬಿಳಿ ಹಾಳೆಯನ್ನು ಓಜಸ್ ಕಡೆಗೆ ತಳ್ಳಿ, ನನ್ನ ಮುಂದೆನೇ ಈ ಹೆಂಗಸು ಬೇಡದ ವಿಷಯಗಳನ್ನು ಕೆದಕಿ ನಿಮಗೆ ಹೀಗೆ ಹಿಂಸೆ ಕೊಡ್ತಾ ಇರುವಾಗ ಇನ್ನು ಹೊರಗಡೆ ಹೇಗೆಲ್ಲ ಕಾಟ ಕೊಡಬಹುದು ಅನ್ನೋ ಅಂದಾಜು ಸಿಕ್ತು. ಬರೀ ಸುಳ್ಳು ಸುದ್ದಿ ಹಬ್ಸಿದ್ದು ಮಾತ್ರ ಅಲ್ಲ, ಮಾನಸಿಕವಾಗಿ ನಿಮ್ಮ ಮನೆಯವರ ಮೇಲೆ ಒತ್ತಡ ಹಾಕಿ ಅವರ ಆರೋಗ್ಯ ಹಾಳು ಮಾಡ್ತಾ ಇದ್ದಾರೆ ಅಂತಲೂ ಬರ್ಕೊಡಿ. ಇನ್ನು ಮುಂದೆ ಬೇರೆಯವರ ವಿಷಯಕ್ಕೆ ಮೂಗು ತೂರಿಸದೇ ಇರೋ ಹಾಗೆ ನಾನೇ ಬುದ್ಧಿ ಕಲಿಸ್ತೀನಿ ಎಂದು ಹೇಳಿದವನು ಕಿಶೋರಿನ ಸೆಲ್ಗೆ ಹಾಕುವಂತೆ ಅಲ್ಲೇ ಇದ್ದ ಲೇಡಿ ಕಾನ್ಸ್ಟೇಬಲ್ಗೆ ಹೇಳಿ, ಹಾಗೆ ಮುರಳಿ ಅವರ ಮೇಲೂ ಅವರ ನಿರ್ಲಕ್ಷ್ಯದಿಂದ ಒಂದು ಹೆಣ್ಣಿನ ಬದುಕು ನಾಶ ಆಗುವುದರಲ್ಲಿತ್ತು ಅಂತ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಮೀಡಿಯಾದವರನ್ನೆಲ್ಲ ಈಗ ಚದುರಿಸಿದ್ರು. ಓಜಸ್ DSP ಶ್ರವಣ್ ಅವರ ಸಹಾಯಕ್ಕೆ ಧನ್ಯವಾದ ತಿಳಿಸಿ ಹೊರ ನಡೆದ. ಆರುಷಿ ಅವನನ್ನೇ ಹಿಂಬಾಲಿಸಿದ್ರೆ ಶ್ರವಣ್ ಅವರು ಅವಳನ್ನು ತಡೆದು, ಮೇಡಮ್, ಒಂದು ನಿಮಿಷ ನಿಮ್ಮ ಜೊತೆ ಮಾತನಾಡಬೇಕು. ಹೆದರಬೇಡಿ, ನಾನು ಯಾವಾಗಲೂ ಸತ್ಯದ ಪರವೇ ನಿಂತರೂ ಇವತ್ತು ಮಗು ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಇದೊಂದು ಕೇಸ್ನಲ್ಲಿ ನಿಮಗೆ ಹಾಗೆ ಓಜಸ್ ಅವರಿಗೆ ಬೆಂಬಲ ಕೊಡ್ತಿದ್ದೀನಿ. ನಿಜ ಹೇಳಿ, ನಿಮಗೂ ಓಜಸ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ತಾನೇ? ನಿಮ್ಮ ಮಗುನ ಈ ಮೀಡಿಯಾ ಅವರಿಂದ ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ತಾನೇ ಎಂದು ಕೇಳಿದ್ರೆ ದೀರ್ಘ ಉಸಿರನ್ನು ಹೊರಚೆಲ್ಲಿ, ಚಂದ್ರ ಅವರು ನನ್ನ ಹಸ್ಬೆಂಡ್ ಅನ್ನೋದು ಸತ್ಯ ಸರ್, ಇದರಲ್ಲಿ ಯಾವುದೇ ನಾಟಕ ಇಲ್ಲ ಹೇಳಿ ಹೊರಟವಳ ಹೃದಯ ಬಡಿತ ಏರುಪೇರಾಗಿತ್ತು. ಈ ತಳಮಳ ಯಾಕಾಗಿ? ಚಿಂಟು ತಂದೆಯ ವಿಷಯದಲ್ಲಿ ಪೊಲೀಸ್ ಹತ್ರ ಸುಳ್ಳು ಹೇಳಿದ್ದಕ್ಕ ಅಥವಾ ಚಂದ್ರ ಅವರನ್ನು ನನ್ನ ಹಸ್ಬೆಂಡ್ ಅಂತ ಹೇಳಿದ್ದಕ್ಕ ಅವಳಿಗೆ ತಿಳಿಯದಾಗಿತ್ತು. ಆದರೆ ಆಗಲೇ ಬೈಕೇರಿ ಆರುಗಾಗಿ ಕಾಯ್ತಾ ಇದ್ದವನು, ಕ್ಯೂಟಿ ಬೇಗ ಬಾ, ಚಿಂಟು ಮನೆಯಲ್ಲಿ ಕಾಯ್ತಾ ಇರ್ತಾನೆ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಇವಳು ಹಿಂದೆ ಕೂತು, ಚಂದ್ರ, ನನ್ನ ಹೀಗೆ ಕ್ಯೂಟಿ ಅಂತ ಕರಿಬೇಡಿ, ನನಗೆ ಇರಿಟೇಟ್ ಆಗುತ್ತೆ ಅಂತ ಈ ಹಿಂದೆ ಸಹ ಹೇಳಿದ್ದೆ ತಾನೇ ನಿಟ್ಟುಸಿರು ಬಿಟ್ಟು ಹೇಳಿದ್ರೆ ಅವನು ನಗುತ್ತಾ, ಇಷ್ಟು ದಿನದ ಬೇರೆ ಲೆಕ್ಕ ಆರು, ಇನ್ಮೇಲೆ ಶುರು ಆಗೋದೇ ಬೇರೆ ಲೆಕ್ಕ. ನಮ್ಮಿಬ್ಬರ ಬದುಕಲ್ಲಿ ಹೊಸ ಖಾತೆ ಶುರುವಾಗಿದೆ. ಅಲ್ಲಿಗೆ ಹಳೆ ಕಹಿ ಮರೆತು ಹೊಸ ಸಿಹಿಯಾದ ಬದುಕು ನಡೆಸೋ ಟೈಮ್ ಬಂತು
ಹೇಳಿ ಮನೆ ದಾರಿ ಹಿಡಿದವನ ಮನ ಹೂವಂತೆ ಅರಳಿದ್ರೆ ಅವಸರಕ್ಕೆ ಬಿದ್ದು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿಬಿಟ್ನಾ ಅಂತ ಯೋಚಿಸ್ತಾ ಇದ್ದವಳ ಮನ ವಿಲವಿಲನೆ ಒದ್ದಾಡಿತ್ತು. ಬೆಳಗ್ಗೆ 10 ಗಂಟೆಗೆಲ್ಲ ಬೆಂಗಳೂರು ತಲುಪಿದವರು ಅಪಾರ್ಟ್ಮೆಂಟ್ ಗೇಟ್ ಬಳಿಯೇ ಟ್ಯಾಕ್ಸಿ ನಿಲ್ಲಿಸಿ ತಂದಿದ್ದ ಬ್ಯಾಗ್ನ ಹೊತ್ಕೊಂಡು ಲಿಫ್ಟ್ ಕಡೆಗೆ ಬರುವುದರೊಳಗೆ ನಂಜಪ್ಪನವರ ಬಳಿಗೆ ಬಂದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಕೃಷ್ಣಪ್ಪನವರು ಅವರ ಕೈನಿಂದ ಬ್ಯಾಗ್ ಪಡೆದರು. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ, ನಾನೇ ತಗೊಂಡು ಹೋಗ್ತೀನಿ ಬಿಡಿ ಅಂತ ಹೇಳಿದ್ರು. ಈ ಗಾರ್ಡ್ ಕೂಡ 50ರ ಆಸುಪಾಸಿನ ವ್ಯಕ್ತಿ ಆಗಿದ್ದರಿಂದ ನಂಜಪ್ಪನವರಿಗೆ ಅವರ ಸಹಾಯ ಮಾಡ್ತಾ ಇರೋದು ಮುಜುಗರ ತರಿಸ್ತಿತ್ತು. ಬಿಡಿ ಸರ್, ಪರವಾಗಿಲ್ಲ, ಇದೆಲ್ಲ ಒಂದು ಕೆಲಸನಾ? ಅಂದ ಹಾಗೆ ನಿಮ್ಮ ಮಗ ಮನೇಲಿಲ್ಲ, ಬೆಳಗ್ಗೆನೇ ಎದುರು ಮನೆ ಮೇಡಮ್ ಜೊತೆಗೆ ಹೊರಗಡೆ ಹೋದರು ಎಂದು ಹೇಳ್ತಾ ಲಿಫ್ಟ್ನಲ್ಲಿ 5ನೇ ಮಹಡಿಯ ಬಟನ್ ಒತ್ತಿದ್ರು. ನೋಡ್ರಿ, ಆಗಲೇ ಅವಳ ಜೊತೆಗೆ ಸುತ್ತಾಡಕ್ಕೆ ಹೋಗಿದ್ದಾನೆ. ಶಾರದಮ್ಮನವರು ಮೂಗು ಮುರಿದ್ರು. ಸುತ್ತಾಡಕ್ಕೆ ಹೋಗಿಲ್ಲ, ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಶಾರದಾ, ಆಗಲೇ 10 ಸಲ ವಿಷಯ ಏನು ಅಂತ ಹೇಳಿದ್ದೀನಿ, ಆದರೂ ಯಾಕೆ ಹೀಗೆ ಕೊಂಕು ಮಾತಾಡ್ತೀಯಾ? ಬೇಸರದಲ್ಲೇ ಹೇಳಿದರು. 5ನೇ ಮಹಡಿಗೆ ಬರುತ್ತಲೇ ನಂಜಪ್ಪನವರು ತಮ್ಮ ಬಳಿ ಮನೆಯ ಒಂದು ಕೀಲಿ ಉಳಿಸಿಕೊಂಡಿದ್ದ ಕಾರಣ ಬಾಗಿಲನ್ನು ತೆರೆದು ಕೃಷ್ಣಪ್ಪನವರಿಂದ ಬ್ಯಾಗ್ ಪಡೆದು ಮನೆಯೊಳಗೆ ಹೋಗುತ್ತಿದ್ದಂತೆ ಕುಮಾರವರು ತಮ್ಮ ಬೀಗರನ್ನು ಮಾತನಾಡಿಸಿ ಹಾಗೆ ತಿಂಡಿಗೆ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಅಂತ ಬಂದರು. ಅಂತೂ ಹೀಗೆ ಆತ್ಮೀಯವಾಗಿ ಮಾತಾಡ್ತಾ ನನ್ನ ಮಗನ್ನ ನಿಮ್ಮ ಮನೆ ಅಳಿಯ ಮಾಡ್ಕೊಂಡ್ಬಿಟ್ರಿ, ತುಟಿ ಕೊಂಕಿಸಿ ವ್ಯಂಗ್ಯ ಮಾಡಿದ್ರು ಶಾರದಮ್ಮ. ಕುಮಾರವರಿಗೆ ಶಾರದಮ್ಮನವರ ಮಾತು ಕೇಳಿ ಆಘಾತವಾಯಿತು. ಓಜಸ್ ತಾನೇ ಖುದ್ದಾಗಿ ಮಗು ಹೆಸರು ಹಾಳಾಗದಂತೆ ನೋಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಈ ಮದುವೆ ಪ್ರಸ್ತಾಪ ಮುಂದಿಟ್ಟಿದ್ದು. ತನ್ನ ತಂದೆಯ ಅನುಮತಿ ಸಹ ಸಿಕ್ಕಿದೆ ಅಂತ ಹೇಳಿದ ಮೇಲೆ ಇವರು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಆದರೆ ಈಗ ನೋಡಿದ್ರೆ ಶಾರದಮ್ಮನವರ ಬಾಯಲ್ಲಿ ಇಂತಹ ನಿಂದನೆ ಕೇಳಿ ನಿಜಕ್ಕೂ ಬೇಸರ ಆಯಿತು. ಆ ಋಷಿ ಏನಾದರೂ ತನ್ನ ಅತ್ತೆ ಬಾಯಲ್ಲಿ ಇಂಥ ಮಾತು ಕೇಳಿಸ್ಕೊಂಡ್ರೆ ಮುಲಾಜಿಲ್ಲದೆ ಆ ಕ್ಷಣಕ್ಕೆ ಓಜಸ್ ಜೊತೆಗಿನ ತನ್ನ ಸಂಬಂಧವನ್ನು ಮುರಿದು ಕೊಂದು ಬಿಡ್ತಾಳೆ. ಮನದಲ್ಲಿ ಅದೇ ಆತಂಕ ಹೊತ್ತು ನಿಂತಿದ್ದವರನ್ನು ಕುಳಿತುಕೊಳ್ಳಲು ತಿಳಿಸಿದ ನಂಜಪ್ಪನವರು, ಇನ್ನಾದರೂ ಈ ಕೊಂಕು ಮಾತುಗಳನ್ನು ಸಾಕು ಮಾಡು ಶಾರದಾ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂದೇ ಸುಮ್ಮನೆ ಹಲುಬ್ತಲೇ ಇದ್ದೀಯಾ? ನಿನ್ನ ಮಗ ಒಂದು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾನೆ, ಅದಕ್ಕೆ ನಾವು ಬೆಂಬಲವಾಗಿ ನಿಂತರೆ ಅವನಿಗೂ ಖುಷಿ ಆಗತ್ತೆ ಎಂದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.